ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್ ಇನ್ಫೋ ಮಾಸ್ಟರ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ಇಂಡಿಯನ್ ಮೇಡ್ ಟಿಕ್ ಟಾಕ್ ಆ್ಯಪ್ MX ಟಕಾಟಾಕ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ನಲ್ಲಿ MX ಟಕಾಟಾಕ್ ಅಂತ ಟೈಪ್ ಮಾಡಿ ನಿಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ. ಒಂದು ಬಾರಿ ನಿಮ್ಮ ಆ್ಯಪ್ ಓಪನ್ ಆದ ನಂತರ ಟಿಕ್ ಟಾಕ್ ರೀತಿಯಲ್ಲೇ ಓಪನ್ ಆಗುತ್ತೆ. ಮೊದಲು ಟಿಕ್ ಟಾಕ್ ಯಾವ ರೀತಿ ಇಂಟರ್ಫೇಸ್ ಕಾಣ್ತಾ ಇತ್ತೋ ಅದೇ ರೀತಿಯಾಗಿ ಈ MX ಟಕಾಟಾಕ್ನಲ್ಲೂ ಕೂಡ ಇದೆ. ಅದೇ ರೀತಿ ವಿಡಿಯೋಸ್ಗಳು ಪ್ಲೇ ಆಗ್ತಾ ಹೋಗ್ತವೆ. ಅದನ್ನು ಸ್ಲೈಡ್ ಡೌನ್ ಮಾಡಿ ನೀವು ವಿಡಿಯೋಸ್ಗಳನ್ನು ನೋಡ್ಬೋದು. ಈ ಆ್ಯಪ್ನ ಹೋಮ್ ಪೇಜ್ನಲ್ಲಿ ಟಿಕ್ ಟಾಕ್ ರೀತಿಯಲ್ಲಿ ಎರಡು ಇಂಟರ್ಫೇಸ್ ಕಾಣುತ್ತೆ. ಒಂದು ಫಾಲೋವಿಂಗ್ ಹಾಗೂ ಇನ್ನೊಂದು ಟ್ರೆಂಡಿಂಗ್ ಅಂತ. ಟ್ರೆಂಡಿಂಗ್ ವಿಡಿಯೋಸ್ಗಳನ್ನು ನೋಡಲು ಟ್ರೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ನೋಡಬೇಕಾಗುತ್ತೆ. ಇನ್ನು ಫಾಲೋವಿಂಗ್ ಅಂದರೆ ನೀವು ಫಾಲೋ ಮಾಡಿರೋ ಅವರನ್ನು ವಿಡಿಯೋಸ್ಗಳನ್ನು ನೋಡಲು ನೀವು ಫಾಲೋ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ಗಳನ್ನು ನೋಡಬೇಕಾಗುತ್ತೆ. ಇನ್ನು ನೀವು ಲಾಗಿನ್ ಆಗಬೇಕಾದ್ರೆ ಈ ಆ್ಯಪ್ಗೆ ಫೇಸ್ಬುಕ್ ಮುಖಾಂತರ ಅಥವಾ ಜಿಮೇಲ್ ಮುಖಾಂತರವಾಗಿ ಲಾಗಿನ್ ಆಗಬೇಕಾಗುತ್ತೆ. ನಾನು ಇವಾಗ ಫೇಸ್ಬುಕ್ ಮುಖಾಂತರವಾಗಿ ಲಾಗಿನ್ ಆಗ್ತಾಯಿದ್ದೀನಿ. ಒಮ್ಮೆ ಟಕಾಟಾಕ್ನ ಲಾಗಿನ್ ಪೇಜ್ನಲ್ಲಿ ಫೇಸ್ಬುಕ್ ಅಂತ ಕೊಟ್ಟರೆ ಫೇಸ್ಬುಕ್ಗೆ ಪರ್ಮಿಷನನ್ನು ಕೇಳುತ್ತೆ. ಪರ್ಮಿಷನ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಅಕೌಂಟ್ MX ಟಕಾಟಾಕ್ನಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮ್ಮ ಪ್ರೊಫೈಲನ್ನು ನೋಡ್ಕೋಬೋದು. ಇನ್ನು ಈ ಆ್ಯಪ್ನಲ್ಲಿ ವೀಡಿಯೋಸ್ಗಳನ್ನು ನೋಡಲು ಸ್ಲೈಡ್ ಅಪ್ ಮಾಡಿ ವೀಡಿಯೋಸ್ಗಳನ್ನು ನೋಡ್ಬೋದು. ಸೇಮ್ ಎಸ್ ಎ ಟಿಕ್ ಟಾಕ್ ರೀತಿಯೇ. ಇನ್ನು ಈ ಆ್ಯಪ್ನಲ್ಲಿ ಆಪ್ಷನನ್ನು ಕೂಡ ಕೊಡಲಾಗಿದೆ. ಫಾಲೋ ಮಾಡಲು ಹಾಗೂ ಹಾರ್ಟ್ ಸಿಂಬಲ್ ಲೈಕ್ ಮಾಡಲು ಹಾಗೂ ಕಮೆಂಟ್ ಮಾಡಲು, ಶೇರ್ ಮಾಡಲು ಸಪ್ರೇಟಾಗಿ ಬಟನ್ಸ್ಗಳನ್ನು ಕೂಡ ಕೊಡಲಾಗಿದೆ. ಒಮ್ಮೆ ನೀವು ಈ ಆ್ಯಪ್ನಲ್ಲಿ ವೀಡಿಯೋಸ್ಗಳನ್ನು ಬ್ರೌಸ್ ಮಾಡ್ತಾ ಹೋದರೆ ನಿಮಗೆ ಟ್ರೆಂಡಿಂಗ್ ವೀಡಿಯೋಸ್ಗಳು ತೋರಿಸ್ತಾ ಹೋಗ್ತವೆ. ಇದರಲ್ಲಿ ಯಾವುದೂ ಕೂಡ ಕನ್ನಡ ಲ್ಯಾಂಗ್ವೇಜ್ನ ವೀಡಿಯೋಸ್ಗಳು ಬರೋದಿಲ್ಲ. ಕನ್ನಡ ಲ್ಯಾಂಗ್ವೇಜ್ನ ವೀಡಿಯೋಸ್ಗಳು ಬರಲು ನಿಮಗೆ ಲ್ಯಾಂಗ್ವೇಜ್ ಸೆಟ್ಟನ್ನು ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ಸೆಟ್ ಎಲ್ಲಿ ಮಾಡೋದು ಅಂತ ನೋಡಿದ್ರೆ ನಿಮಗೆ ಲಾಗಿನ್ ಆದ ನಂತರದಲ್ಲಿ ನಿಮಗೆ ಹೋಮ್ ಪೇಜ್ನಲ್ಲೇ ಒಂದು ಲ್ಯಾಂಗ್ವೇಜ್ ಸೆಟ್ಟಿಂಗ್ ಆಪ್ಷನನ್ನು ಕೂಡ ತೋರಿಸಲಾಗುತ್ತೆ. ಆ ಆಪ್ಷನ್ ಮೇಲೆ ಕನ್ನಡ ಅಂತ ಕ್ಲಿಕ್ ಮಾಡಿಕೊಂಡು ಒಮ್ಮೆ ರಿಫ್ರೆಶ್ ಮಾಡಿದರೆ ಕನ್ನಡ ಲ್ಯಾಂಗ್ವೇಜ್ನ ವೀಡಿಯೋಸ್ಗಳು ನಿಮಗೆ ಕಾಣಸಿಗುತ್ತೆ. ಇದಷ್ಟೇ ಅಲ್ಲದೆ ಈ ಆ್ಯಪ್ನಲ್ಲಿ ಇನ್ನೂ ಸಾಕಷ್ಟು ಹಲವಾರು ಫೀಚರ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ. ಅದ್ಯಾವುದಪ್ಪ ಅಂತ ನೋಡೋದಾದರೆ ಇದರಲ್ಲಿ ವಾಟ್ಸಪ್ ಸ್ಟೇಟಸನ್ನು ಸೇವ್ ಮಾಡ್ಬೋದು. ಹಾಗೆ ಈ ವಿಡಿಯೋಸ್ಗಳನ್ನು ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಲ್ಯಾಂಗ್ವೇಜನ್ನು ಸೆಟ್ ಮಾಡಿಕೊಂಡು ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಅಂತ ಕೊಟ್ಟರೆ ನಿಮಗೆ ಕನ್ನಡದ ವೀಡಿಯೋಸ್ಗಳನ್ನು ಬ್ರೌಸ್ ಮಾಡ್ಬೋದು. ಅದ್ಯಾವ ರೀತಿಯಪ್ಪ ಅಂತಂದರೆ ಒಮ್ಮೆ ನಿಮ್ಮ ಆ್ಯಪನ್ನು ರಿಫ್ರೆಶ್ ಮಾಡಿದರೆ ಸಾಕು, ಕನ್ನಡ ವೀಡಿಯೋಸ್ಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಹೋಗ್ತವೆ. ಇನ್ನು ಈ ಆ್ಯಪ್ನಲ್ಲಿ ವಾಟ್ಸಪ್ ಸ್ಟೇಟಸ್ ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಇಟ್ಟಿರುವ ವಾಟ್ಸಪ್ ಸ್ಟೇಟಸನ್ನು ಸೇವ್ ಮಾಡೋದು ಹೇಗಂತ ಅಂದರೆ ಲೆಫ್ಟ್ ಸೈಡ್ನಲ್ಲಿ ಕಾಣ್ತಾ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದ ನಂತರದಲ್ಲಿ ವಾಟ್ಸಪ್ ಸ್ಟೇಟಸ್ ಸೇವರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪರ್ಮಿಷನನ್ನು ಕೇಳುತ್ತೆ. ಪರ್ಮಿಷನನ್ನು ಕೊಟ್ಟರೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಸ್ಟೇಟಸ್ ಇಟ್ಟಿದ್ದನ್ನು ನಿಮಗೆ ತೋರಿಸುತ್ತೆ. ಅದರಲ್ಲಿ ಯಾವುದಾದ್ರೂ ನಿಮಗೆ ಸ್ಟೇಟಸ್ ಬೇಕು ಎನಿಸಿದರೆ ಡೌನ್ಲೋಡ್ ಮಾಡ್ಕೋಬೋದು. ಇದಷ್ಟೇ ಅಲ್ಲದೆ ಇಲ್ಲಿಯೂ ಕೂಡ ನೀವು ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೋಬೋದು. ಕಂಟೆಂಟ್ ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಕನ್ನಡ ಲ್ಯಾಂಗ್ವೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ಮಾಡಿದ ನಂತರ ಒಮ್ಮೆ ನಿಮ್ಮ ಆ್ಯಪನ್ನು ರಿಫ್ರೆಶ್ ಮಾಡಿದ ನಂತರ ನಿಮ್ಮ ಹೋಮ್ ಪೇಜ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ವೀಡಿಯೋಸ್ಗಳು ಬರ್ತಾ ಹೋಗ್ತವೆ. ಅವನ್ನು ನೋಡಿ ಆನಂದಿಸಿ. ಹೋಮ್ ಪೇಜ್ನಲ್ಲಿ ಕಾಣ್ತಾ ಇರೋ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದಂಥ ವೀಡಿಯೋಸ್ಗಳನ್ನು ಅಪ್ಲೋಡ್ ಕೂಡ ಮಾಡ್ಬೋದು. ನೀವು ಆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಶೂಟಿಂಗ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರದಲ್ಲಿ ನಿಮಗೆ ಇಲ್ಲಿ ಫೋಟೋಸ್ಗಳನ್ನು ಹಾಕಿ ಸ್ಲೈಡ್ ಶೋವನ್ನು ಕೂಡ ಮಾಡ್ಕೋಬೋದು. ಅದೇ ರೀತಿಯ ನಿಮ್ಮ ವೀಡಿಯೋಸ್ಗಳನ್ನು ಸ್ಲೋ ಮೋಷನ್, ಅತಿ ಸ್ಲೋ ಮೋಷನ್ ಅಥವಾ ಸ್ಪೀಡ್ ಅಥವಾ ಹೈಯರ್ ಸ್ಪೀಡ್ನಲ್ಲಿ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಇನ್ನು ಫೋಟೋವನ್ನು ಕ್ಲಿಕ್ ಮಾಡಲು ರೈಟ್ ಸೈಡ್ನಲ್ಲಿ ಕಾಣ್ತಾ ಇರೋ ಫೋಟೋಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರ ನಿಮಗೆ ಫೋಟೋಸ್ಗಳು ಸಿಗುತ್ತೆ. ನಿಮಗೆ ಎಷ್ಟು ಫೋಟೋಸ್ಗಳು ಬೇಕೋ ಅಷ್ಟು ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಲೈಡ್ ಶೋ ಕೂಡ ಮಾಡಬಹುದು. ಇದಷ್ಟೇ ಅಲ್ಲದೆ ನಿಮ್ಮ ಗ್ಯಾಲರಿಯಲ್ಲಿನ ವಿಡಿಯೋಸ್ಗಳನ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಲೆಫ್ಟ್ ಸೈಡ್ನಲ್ಲಿ ಕಾಣ್ತಾ ಇರೋ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳು ಫೈಲ್ನಲ್ಲಿರೋ ವೀಡಿಯೋಸ್ಗಳೆಲ್ಲ ನಿಮಗೆ ಕಾಣಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕಂದಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕೊಡಿ. ನಿಮ್ಮ ವಿಡಿಯೋ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದ ನಂತರದಲ್ಲಿ ನಿಮಗೆ ಆಪ್ಷನ್ಗಳು ಕೂಡ ಬರುತ್ತೆ. ಅವ್ಯಾವ ಆಪ್ಷನ್ಗಳು ಅಂತ ಮುಂದೆ ನೋಡೋಣ. ಇದರಲ್ಲಿ ನೀವು ಮ್ಯೂಸಿಕ್ಕನ್ನು ಆ್ಯಡ್ ಮಾಡ್ಬೋದು ಅಥವಾ ನಿಮಗೆ ವಿಡಿಯೋಸ್ಗೆ ಬೇಕಾದಂತಹ ಎಫೆಕ್ಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಹಾಗೆ ಸ್ಪೀಡ್ಗಳನ್ನು ಆ್ಯಡ್ ಮಾಡ್ಬೋದು. ನಿಮಗೆ ಯಾವ ಮ್ಯೂಸಿಕ್ ಬೇಕು ಆ ಮ್ಯೂಸಿಕ್ಕನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ, ಆದರೆ ಅವರು ಕೊಟ್ಟಿರುವ ಡಿಫಾಲ್ಟ್ಸ್ ಮ್ಯೂಸಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು. ಇನ್ನು ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಎಫೆಕ್ಟ್ಸ್ಗಳನ್ನು ಕೊಡಲಾಗಿದೆ.
ಆ ಎಫೆಕ್ಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋಗೆ ಅತ್ಯುತ್ತಮವಾದ ಎಫೆಕ್ಟ್ಸನ್ನು ಕೊಡಬಹುದು. ಇದೆಲ್ಲ ಆದ ನಂತರ ನೀವು ನಿಮ್ಮ ಓನ್ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡೋದು, ಅಂದರೆ ಕ್ಯಾಮ್ರಾದ ಮುಖಾಂತರ ನಿಮ್ಮ ಓನ್ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ ನೀವು ಮುಂದಿನ ಪೇಜ್ಗೆ ಹೋಗಬೇಕಾಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ನೀವು ಶೂಟಿಂಗ್ ಪೇಜ್ಗೆ ಮತ್ತೊಮ್ಮೆ ಹೋಗಬೇಕಾಗುತ್ತೆ. ಇನ್ನೂ ಒಂದು ಹೇಳೋದು ಮರೆತಿದ್ದೆ, ಈ ವಿಡಿಯೋದಲ್ಲಿ ನಿಮಗೆ ಟೆಕ್ಸ್ಟ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು, ಹಾಗೆ ಸ್ಟಿಕ್ಕರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮ ವಿಡಿಯೋಸ್ಗೆ. ಇನ್ನು ನಿಮ್ಮ ಓನ್ ವಿಡಿಯೋಸನ್ನು ಕ್ರಿಯೇಟ್ ಮಾಡಲು ಶೂಟಿಂಗ್ ಬಟನ್ಗೆ ಬರಬೇಕಾಗುತ್ತೆ. ಶೂಟಿಂಗ್ ಬಟನ್ ಮೇಲೆ ಬಂದು ನಿಮಗೆ ಯಾವುದಾದ್ರೂ ಮ್ಯೂಸಿಕ್ ಬೇಕೆನಿಸಿದರೆ ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ವಿಡಿಯೋಸನ್ನು ಕ್ರಿಯೇಟ್ ಮಾಡ್ಬೋದು. ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮ್ಯೂಸಿಕ್ ಎಷ್ಟರ ಮಟ್ಟಿಗೆ ಬೇಕು ಅಷ್ಟು ಟ್ರಿಮ್ ಕೂಡ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನಿಮ್ಮ ವಿಡಿಯೋಸ್ ಮೇಲೆ ಶೂಟಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಷ್ಟು ನಿಮಿಷದ ವಿಡಿಯೋಸ್ಗಳು ಬೇಕು ಅಷ್ಟು ಸೆಕೆಂಡ್ಗಳ ಕಾಲ ನೀವು ವಿಡಿಯೋಸನ್ನು ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ವಿಡಿಯೋಸ್ಗಾಗಿ ಮ್ಯೂಸಿಕ್ಕನ್ನು ಚೇಂಜ್ ಕೂಡ ಮಾಡ್ಕೋಬೋದು. ಅದೇ ರೀತಿ ಎಫೆಕ್ಟ್ಸ್ಗಳನ್ನು ಕೂಡ ಕೊಡ್ಬೋದು. ಇದರಲ್ಲಿ ಸಾಕಷ್ಟು ಎಫೆಕ್ಟ್ಸ್ಗಳು ಇದ್ದು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇನ್ನು ನಿಮ್ಮ ವಿಡಿಯೋಸ್ಗೆ ಎಫೆಕ್ಟ್ಸ್ಗಳನ್ನು ಹಾಕಿದ ನಂತರ ನೀವು ಇನ್ನು ಸ್ಪೀಡನ್ನು ಸಹ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಯಾವುದಪ್ಪ ಅಂತಂದರೆ ಸ್ಲೋ ಮೋಷನ್ ಹಾಗೂ ಸ್ಪೀಡ್ ಮೋಷನ್ನಲ್ಲಿ ನೀವು ವಿಡಿಯೋಸನ್ನು ಮಾಡ್ಬೋದು. ಅದೇ ರೀತಿ ನಿಮ್ಮ ವಿಡಿಯೋಸ್ಗಳಿಗಾಗಿ ಫಿಲ್ಟರ್ಸ್ಗಳನ್ನು ಸಹ ಹಾಕ್ಬೋದು. ಫಿಲ್ಟರ್ಸ್ ಹಾಕಿದ ನಂತರ ಸ್ಟಿಕ್ಕರ್ಸ್ಗಳನ್ನು ಕೂಡ ಹಾಕ್ಬೋದು. ಈ ಆ್ಯಪ್ನಲ್ಲಿ ಫಿಲ್ಟರ್ಸ್ಗಳಲ್ಲಿ ಸಾಕಷ್ಟು ಫಿಲ್ಟರ್ಸ್ಗಳನ್ನು ನೋಡ್ಬೋದು. ಅದೇ ರೀತಿ ನಿಮ್ಮ ವಿಡಿಯೋಸ್ಗಾಗಿ ಟೆಕ್ಸ್ಟ್ಗಳನ್ನು ಸಹ ಆ್ಯಡ್ ಮಾಡ್ಬೋದು. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋಸ್ಗೆ ಬೇಕಾದಂಥ ಟೆಕ್ಸ್ಟ್ಗಳನ್ನು ಹಾಕ್ಬೋದು. ಇನ್ನು ನಿಮ್ಮ ವಿಡಿಯೋಸನ್ನು ನೆಕ್ಸ್ಟ್ ಪೇಜ್ಗೆ ತೊಗೊಂಡು ಹೋದರೆ ನಿಮಗೆ ಪೋಸ್ಟಿಂಗ್ ಆಪ್ಷನ್ ಒಂದು ಕಾಣುತ್ತೆ. ಪೋಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಪೋಸ್ಟ್ ಆಗುತ್ತೆ. ಅದು ನಿಮ್ಮ ಪ್ರೊಫೈಲ್ನಲ್ಲಿ ಕೂಡ ಬರುತ್ತೆ ಹಾಗೂ ಜನರಿಗೆ ಕೂಡ ತೋರಿಸುತ್ತೆ. ಪೋಸ್ಟ್ ಮಾಡೋ ಪೇಜ್ನಲ್ಲಿ ನಿಮ್ಮ ವಿಡಿಯೋಸ್ಗೆ ಬೇಕಾದಂಥ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನನ್ನು ಟೈಪ್ ಮಾಡಿ ಪೋಸ್ಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಮಾಡಿದ ನಂತರ ನಿಮ್ಮ ವಿಡಿಯೋಸನ್ನು ನೀವು ನಿಮ್ಮ ಪ್ರೊಫೈಲ್ನಲ್ಲಿ ಚೆಕ್ ಮಾಡ್ಕೋಬೋದು. ಪ್ರೊಫೈಲ್ನಲ್ಲಿ ಚೆಕ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಪ್ರೊಸೆಸಿಂಗ್ ಆದ ನಂತರ ನಿಮ್ಮ ಪ್ರೊಫೈಲ್ನಲ್ಲಿ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋಸ್ಗಳನ್ನು ನೋಡ್ಬೋದು. ನಿಮ್ಮ ಪ್ರೊಫೈಲ್ನಲ್ಲಿ ನೀವು ಮತ್ತೆ ರಿಫ್ರೆಶನ್ನು ಮಾಡಿದರೆ ನಿಮ್ಮ ವಿಡಿಯೋ ನಿಮ್ಮ ಪ್ರೊಫೈಲ್ನಲ್ಲಿ ತೋರಿಸುತ್ತೆ. ಪ್ರೊಫೈಲ್ನಲ್ಲಿರೋ ವಿಡಿಯೋಸ್ಗಳನ್ನು ನೀವು ನೋಡಬೇಕಂತ ಅಂದರೆ ಆ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವಿಡಿಯೋ ಹೇಗೆ ಆಗಿದೆ ಅನ್ನೋದನ್ನು ಸಹ ನೋಡ್ಬೋದು. ಹಾಗೆ ನಿಮ್ಮ ವಿಡಿಯೋಸ್ಗೆ ಎಷ್ಟು ಲೈಕ್ ಬಂದಿವೆ ಹಾಗೂ ಕಮೆಂಟ್ ಬಂದಿವೆ ಅನ್ನೋದನ್ನು ಸಹ ನೋಡ್ಬೋದು. ಈ MX TakaTak ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದೇವೆ. ನಿಮಗೆ ಈ ಆ್ಯಪ್ನ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಹಾಗೆ ಕ್ವಶನ್ಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.